ಇವರಿಗೆ ಜಾತಿ ಮತಭೇದ ಯಾವುದೂ ಇಲ್ಲ. ಇವರ ನಡೆ ನುಡಿ ಸಂಪ್ರದಾಯ ಎಲ್ಲವೂ ಒಂದೇ. ಒಬ್ಬರಿಗೊಬ್ಬರು ಪ್ರೀತಿಯಿಂದ ಜೀವನ ಸಾಗಿಸುವ ಪವಿತ್ರ ಗೆಳೆಯರು. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಒಬ್ಬನು ಹಾಲು, ಒಬ್ಬನು ತುಪ್ಪ, ಇನ್ನೊಬ್ಬ ಸಕ್ಕರೆ ಇದ್ದಂತೆ. ಹಾಲು ತುಪ್ಪ ಸಕ್ಕರೆ ಕಲಿಸಿದರೆ ಅಮೃತವಲ್ಲವೇ? ಅಮೃತದಂತೆ ಇರುವ ಇವರ ಬಾಳಿನಲ್ಲಿ ವಿಷವಾಗಲು ಏನು ಬೇಕು ಗೊತ್ತೇ? ಹೆಣ್ಣು, ಮಣ್ಣು, ಮಣ್ಣು ಇವು ಮೂರು ಅತಿಯಾಗಿ ಹೃದಯ ಹೊಕ್ಕರೆ ಸಾಕು, ಅಮೃತದಿಂದ ಮನುಷ್ಯ ವಿಷವಾಗುತ್ತಾನೆ. ಇವರ ಪ್ರೀತಿ ಒಂದೇ ಇದ್ದರೂ ಇವರ ಹೃದಯ ವಿಷಯವಾಗಲು ಮೊದಲು ದರ್ಶನ ಯಾವುದು ಗೊತ್ತೇ? ಯಾವುದು ಗೊತ್ತೇ? ಯಾವುದು ಗೊತ್ತೇ? ನಮಸ್ಕಾರ ತ್ರಿಮೂರ್ತಿ ಗೆಳೆಯರಿಗೆ. ಸಂತೋಷ್, ನೀವು 3 ಜನ ಅದೆಂತ ಗೆಳೆಯರು. ನಿಮ್ಮಂತ ಪವಿತ್ರ ಗುಣದವರನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ನನ್ನ ಕಲ್ಪನೆಯಂತೆ ನೀವೊಬ್ಬರೇ ಇರ್ಲಾರು. 3 ಜನ ಗೆಳೆಯರನ್ನ ಒಟ್ಟಿಗೆ ನೋಡ್ತೀನಿ ಎಂಬ ನನ್ನ ಭ್ರಮೆ ನಿಜವಾಯಿತು. ಸಂತೋಷ್, ನಾಳೆ ನನ್ನ ಹುಟ್ಟಿದ ಹಬ್ಬ, ನೀವು ಖಂಡಿತವಾಗಿಯೂ ಬರಬೇಕು. ಸುಧಾ, ನಿಮ್ಮ ಹುಟ್ಟುಹಬ್ಬದ ಆಚರಣೆ ಸಂತೋಷವಾಗಿ ಸಾಗಲಿ. ನಿಮ್ಮ ಆಯುಷ್ಯ ಹೆಚ್ಚಾಗಲಿ. ನಿಮ್ಮ ಸಂತೋಷದ ಸಂಭ್ರಮದಲ್ಲಿ ನನಗೆ ಭಾಗಿಯಾಗಲು ಆಗುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಐ ಆಮ್ ವೆರಿ ಸಾರಿ. ಸಂತೋಷ್, ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ಸತ್ಯವಾದ ಸಂಗತಿಯನ್ನೇ ಹೇಳುತ್ತಿರುವೆ. ನಾವು 3 ಜನ ಗೆಳೆಯರಂತ ನಿಮಗೆ ಗೊತ್ತೇ ಇದೆ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೆ ಒಟ್ಟಿಗೆ ಹೋಗುತ್ತೇವೆ. ನೀವು ಕೊಡುವ ಕಾರ್ಡಿನ ಮೇಲೆ ಕೇವಲ ನನ್ನ ಒಬ್ಬನ ಹೆಸರು ಮಾತ್ರ ಬರೆದಿದ್ದೀರಿ ಅಂದಾಗ ನಾನು ಒಬ್ಬನೇ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಗುವುದಿಲ್ಲ. ನಿಮಗೆ ದೇವರು ಒಳ್ಳೆಯದು ಮಾಡಲಿ. ಸಾರಿ ರೀ, ನಾನ್ ಮರ್ತೇ ಬಿಟ್ಟಿದ್ದೆ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೋಬೇಡಿ. ನೋಡಿ, ಒಂದೇ ಕಾರ್ಡಿಗೆ 3 ಜನರ ಹೆಸರನ್ನ ಬರೆದು ಕೊಡ್ತೀವಿ. ನೋಡಿ, ದಯವಿಟ್ಟು ನೀವು ನನ್ನ ತಪ್ಪನ್ನ ಕ್ಷಮಿಸ್ಬೇಕು. ಖಂಡಿತವಾಗೂ ನೀವು 3 ಜನ ಬರದೆ ಹೋದ್ರೆ ನಾನು ನಿಮ್ಮ ದಾರಿನೇ ಕಾಯ್ತಾ ನಿಲ್ಬೇಕಾಗುತ್ತೆ. ತಪ್ಪದೆ ಬರಬೇಕು. ತಪ್ಪದೆ ಬರ್ತೇವೆ ಸುಧಾ. ಸರಿ, ಅಣ್ಣ ಮನೇಲಿ ಒಬ್ಬರೇ ಇದ್ದಾರೆ, ನಾ ಇನ್ ಬರ್ತೀನಿ. ನೋಡು ಸುಧಾ, ನಮ್ಮ 3 ಮಿತ್ರರು ನಮಸ್ಕಾರಗಳನ್ನು ತಿಳಿಸು ನಿಮ್ಮ ಅಣ್ಣನಿಗೆ. ಆಯ್ತು, 3 ದಿನದಿಂದ ನಿಮ್ಮನ್ನು ಹುಡುಕ್ತಾ ಇದ್ದೆ. ಸದ್ಯ ಇವತ್ತಾದ್ರೂ ಸಿಕ್ರಲ್ಲ. ಸಂತೋಷ್, ಚೆನ್ನಾಗಿದ್ದೀರಾ? ಆ ದೇವರ ಕೃಪೆಯಿಂದ ಚೆನ್ನಾಗಿದ್ದೇನೆ ಸುಧಾ. ವಿಶ್ವನಾಥ್, ನೀವು ಚೆನ್ನಾಗಿದ್ದೀರಾ? ಆ ದೇವರು ನಮ್ಮ 3 ಜನ ಮಿತ್ರರನ್ನು ತುಂಬಾ ಚೆನ್ನಾಗಿಟ್ಟಿದ್ದಾನೆ. ಬಹಳ ಸಂತೋಷವಾಗಿದ್ದೇವೆ. ವಿಷ್ಕಂಠ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಹಾ, ನೋಡಿ ಸಂತೋಷ್, ನಿಮ್ಮ 3 ಜನ ಮಿತ್ರರಿಗೆ ನಾನೊಂದು ಸಣ್ಣ ಪರೀಕ್ಷೆ ಮಾಡಬೇಕಾಗಿದೆ. ದಯವಿಟ್ಟು ಆ ಪರೀಕ್ಷೆನ ಮಾಡಬಹುದಾ? ಮಾಡಿ ಮಾಡಿ. ನಮ್ಮನ್ನು ಪರೀಕ್ಷಿಸುವುದು ಅಷ್ಟೇ ಅಲ್ಲ ಸುಧಾ, ಒಟ್ಟಿಗೆ ನಾವು 3 ಒಂದೇ ಸಲ ಪ್ರಾಣ ಕಳೆದುಕೊಳ್ಳಲು ಸಿದ್ಧರಿದ್ದೇವೆ. ಒಬ್ಬರಿಗಾಗಿ ಒಬ್ಬರು ಬೇಕಾದ್ದು ತ್ಯಾಗ ಮಾಡಲು ನಾವು ಸಿದ್ಧ. ಅಂತ ಪವಿತ್ರವಾದ ಗುಣ ನಿಮ್ಮದು. ಯಾಕೆ ನಮ್ಮ ಮೇಲೆ ಸಂಕೋಚವೇ? ನೀವು ಏನೇ ಪರೀಕ್ಷೆ ಮಾಡಿದರೂ ನಾವು ಕೊಡುವ ಉತ್ತರ ಒಂದೇ, ನಾವು ಪಡುವ ಆಶೆಯೂ ಒಂದೇ. ಹಾಗಾದ್ರೆ ಒಬ್ಬೊಬ್ಬರಾಗಿ ಬಂದು ನನ್ನ ಪ್ರಶ್ನೆಗೆ ಉತ್ತರ ನೀಡಿ. ಸಂತೋಷ್, ಒಂದು ಮರದಲ್ಲಿ ಒಂದು ಹಣ್ಣು ನಿಮ್ಮ ಕಣ್ಣಿಗೆ ಬಿದ್ದಾಗ ಆ ಮರದ ಕೆಳಗಡೆ ನಿಂತ್ಕೊಂಡು ನೀವೇನಂತ ಬಯಸ್ತೀರಾ? ನಾನೇಕೆ ಬೇಯಿಸಬೇಕು ಆ ಹಣ್ಣನ್ನು? ನನ್ನ ಹೃದಯದ ರಾಜ ಸಂತೋಷ್. ಹೌದು, ಅವನೇ ಯೋಗ್ಯವಾದವನು. ನಾನು ಸಂತೋಷನ ಪ್ರೀತಿಸಲೇಬೇಕು. ಸುಧಾ, ಏನೋ ವಿಚಾರ ಮಾಡ್ತಾ ನಿಂತಿದ್ದೀರಲ್ಲ, ಏನು?
ನಮ್ಮ ಉತ್ತರ ಭಿನ್ನವಾಗಿದೆ ಏನು? ಏನಿಲ್ಲ, ಹಾಲು ತುಪ್ಪ ಸಕ್ಕರೆ ಕಲ್ತ್ರೆ ಏನಾಗುತ್ತೆ? ಅಮೃತವಾಗುತ್ತೆ. ಅಮೃತ ವಿಷವಾಗುವುದುಂಟೆ? ಚೇಚೆ, ಅದು ಹೇಗೆ ಸಾಧ್ಯ? ಹಾಲು ತುಪ್ಪ ಸಕ್ಕರೆ ಕಲಿತರೆ ಅದು ಖಂಡಿತವಾಗಿಯೂ ಅಮೃತವಾಗುತ್ತದೆ. ಸಂತೋಷ್, ಹಾಲು ತುಪ್ಪ ಸಕ್ಕರೆ ಕಲಿತರೆ ಅಮೃತವಾಗುವುದು ಸ್ವಾಭಾವಿಕ. ಆದರೆ ಅದರಲ್ಲಿ ವಿಷ ಎಂಬ ವಸ್ತು ಹಾಲಿನಲ್ಲಾಗಲಿ ತುಪ್ಪದಲ್ಲಾಗಲಿ ಸಕ್ಕರೆಯಲ್ಲಾಗಲಿ ಬೆರೆಸಿದರೆ ವಿಷವಾಗುವುದು ಖಂಡಿತ. ಆದ್ರೆ ಸುಧಾ ಹೇಳುವ ಪ್ರಕಾರ ವಿಷ ಅದರಲ್ಲಿ ಬೆರೆತಿದ್ದು ಹೇಳುವುದು ಅಸಾಧ್ಯ. ನಾವು ಮೂವರು ಒಂದೇ ಗುಣದವರು, ನಾವೆಂದೂ ವಿಷವಾಗಲಾರೆವು. ಅಂದರೆ ನಿಮ್ಮ ದೃಷ್ಟಿಯಲ್ಲಿ ನಾನೇ ವಿಷವೆಂದೆಂತಾಯ್ತು? ಚೇಚೆ, ಖಂಡಿತ ತಪ್ಪು ಭಾವಿಸಬೇಡಿ. ನೀವು ನಮ್ಮವರೇ. ಹೇಳುವ ಉತ್ತರಗಳು ಭಿನ್ನ ಭಿನ್ನವಾಗಿವೆ. ನಮ್ಮ ಮೂವರು ಜನ ಮನಸ್ಸುಗಳು ಬೇರೆಯಾಗಿಲ್ಲ. ನಾನು ತಿಳಿದುಕೊಂಡ ಹಾಗೆ ನಿಮ್ಮ ಪ್ರಶ್ನೆಯೇ ತಪ್ಪಾಗಿರಬೇಕು ಅಂತ ನನ್ನ ಅನಿಸಿಕೆ. ಏಕೆಂದರೆ ನೀವು ಕೇಳುವ ಪ್ರಶ್ನೆ ನಮ್ಮ ಮೂವರು ಜನರಿಗೆ ಒಂದೇ ಭಾವನೆಯಿಂದ ಕೇಳಬೇಕು. ಬೇರೆ ಬೇರೆ ಭಾವನೆಗಳಿಂದ ಪ್ರಶ್ನೆಗಳನ್ನು ಕೇಳಿದರೆ ಖಂಡಿತವಾಗಿಯೂ ಉತ್ತರಗಳು ಬೇರೆ ಬೇರೆಯಾಗಿ ಬರುತ್ತವೆ. ಇದು ಮಾತ್ರ ಸತ್ಯ. ನಿಮಗೆ ಬೇಕಾದ ಉತ್ತರದಿಂದ ನೀವು ತೃಪ್ತಿ ಪಡಬಹುದು. ನಮ್ಮ ಭಾವನೆ ಖಂಡಿತ ಬದಲಾಗುವುದಿಲ್ಲ. ನೀವು ತಪ್ಪು ಭಾವಿಸಿದ್ದೀರಿ. ಆಯ್ತು, ನೀವು 3 ಜನ ಇದೇ ರೀತಿ ಪ್ರೀತಿಯಿಂದ ಇದ್ರೆ ಅದೇ ನನಗೆ ಸಂತೋಷ. ನಾಳೆ ತಪ್ಪದೆ ನೀವು 3 ಜನ ಬರಬೇಕು. ನಾನು ಬರ್ತೀನಿ. ಬಾಯ್. ಸುಧಾ ಶ್ರೀಮಂತಿಕೆಯ ಮನೆತನದಲ್ಲಿ ಬೆಳೆದರೂ ಸ್ವಲ್ಪವಾದರೂ ಸೊಕ್ಕು ಅಹಂಕಾರ ಎಂಬುದೇ ಇಲ್ಲ. ಸದಾ ವಿನಯ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವ ಇವಳು ನಮ್ಮ 3 ಜನ ಮಿತ್ರರಿಗೆ ಪರಿಚಯವಾದದ್ದು ನಮ್ಮ ಪುಣ್ಯವೆಂದು ಹೇಳಿದರೆ ತಪ್ಪಾಗಲಾರದು ಗೆಳೆಯ. ಹೌದು ವಿಶ್ವ, ನಮ್ಮನ್ನು ಇಷ್ಟೊಂದು ಹೃದಯ ತುಂಬಿ ಹೊಗಳುತ್ತಾಳೆ. ತನ್ನ ಪ್ರತಿಯೊಂದು ಸಂತೋಷದಲ್ಲಿ ನಮ್ಮನ್ನು ಭಾಗಿಯಾಗಲು ಕರೆಯುತ್ತಾಳೆ. ಅಂದಾಗ ಮಾತ್ರ ಅವಳ ಅಂತರಂಗದ ವಾಣಿ ನಾವು ಆದಷ್ಟು ಬೇಗ ಅರಿಯಲೇಬೇಕು. ನೋಡು ಸಂತೋಷ್, ಅವಳ ಪ್ರೀತಿ ಪ್ರೇಮದ ಮಾತಿಗೆ ನಾವು ಮರಳಾಗಬಾರದು. ನಾವು 3 ಜನ ಮುತ್ತುಗಳಿಗಿದ್ದ ಹಾಗೆ. ಅವಳಿಂದ ಯಾವ ಕಾಲಕ್ಕೂ ನಮ್ಮಲ್ಲಿ ಕಲಹ ಬರಬಾರದು. ಅವಳು ದೂರವಿದ್ದಷ್ಟು ನಾವು ಸುಖವಾಗಿರ್ತೇವೆ. ಏಕೆಂದ್ರೆ ನಮ್ಮ ಸ್ನೇಹದಲ್ಲಿ ಅವಳು ಪಾಲಾಗಬಾರದು, ನಮ್ಮ ಪ್ರೇಮ ಕೆಡಬಾರದು ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ಅವಳಿಗಾಗಿ ನಾವು ತಲೆ ಕೆಡಿಸಿಕೊಂಡ್ರೆ ತಾನೇ ನಮ್ಮ ಪ್ರೇಮ ಕೆಡುವುದು. ನೋಡಿ, ನಾವು ಎಂದಿದ್ದರೂ ತ್ರಿಮೂರ್ತಿ ಗೆಳೆಯರು ಒಂದೇ. ಇದೇ ಪ್ರೇಮ ಕೊನೆಯವರೆಗೆ ಇರಲಿ. ಬನ್ನಿ ಹೋಗೋಣ. ನಾ ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಕೆಟ್ಟದ್ದು ಬಯಸಬಾರದೆಂದು ನಾನು ಎಷ್ಟು ಗಟ್ಟಿ ಮನಸ್ಸು ಮಾಡಿದರು. ಗೆಳೆಯರೆಂಬ ಭದ್ರಕೋಟೆ ಒಡೆದು ಕಡಿವಾಣವಿಲ್ಲದ ಕುದುರೆಯಂತೆ ವೇಗವಾಗಿ ಬೆಂಬತ್ತಿ ಕಾಡುತ್ತಿದೆ ಕಾಮದ ಕೆಳೆಗಾಗಿ. ಸುರಲೋಕದ ಸುಂದರಂತೆ ಈ ಸುಧಾಳ ಸೌಂದರ್ಯದ ಸೊಬಗು ನನ್ನ ಹೃದಯದಲ್ಲಿ ಶಾಶ್ವತವಾಗಿರಲು ಪಣ ತೊಟ್ಟಿದೆ ನನ್ನ ಹಂಬಲ.